ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಮಾ ಅನಿಲ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಉಮಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಉಮಾ ಅವರೇ, ಎಲ್ಲಿಂದ ಬಂದಿದ್ದೀರಾ? ಯಶವಂತಪುರ RNS ಅಪಾರ್ಟ್ಮೆಂಟ್ ಅಲ್ಲಿ. ಹೌದಾ, ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಎಳ್ಳವರೆ ಅಂತ ಹೇಳಿ, ಅವರೇ ಇತ್ಕಿದ ಅವರೆಯಿಂದ ಈಗ ಸೀಸನ್ ಇರೋದ್ರಿಂದ ಅದು ಸ್ಪೆಷಲ್ ತಿಂಡಿ ಅಂತ, ಸ್ವೀಟ್ ಅಂತ ಹೇಳಿ ಇದು ಮಾಡ್ತಾರೆ. ಓಕೆ. ಸೊ ಎಳ್ಳವರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅವರೆಕಾಳು 1 ಬಟ್ಲು, ಬೆಲ್ಲ ಮತ್ತು ಎಳ್ಳು, ತೆಂಗಿನಕಾಯಿ ತುರಿ ಮತ್ತು ಒಣಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಮತ್ತು ತುಪ್ಪ. ಓಕೆ, ಸರಿ. ಹಾಗಾದರೆ ಶುರು ಮಾಡೋಣ ಅಲ್ಲ? ಹಾಂ. ಏನು ಬೇಕು ಇವಾಗ ನಿಮಗೆ? ಒಂದು ಸಣ್ಣ ಪ್ಯಾನ್ ಬೇಕು. ಓಕೆ. ಫಸ್ಟ್ ಏನು ಮಾಡ್ಕೊಳ್ತೀರಾ? ಎಣ್ಣೆ ಹುರ್ಕೊಳ್ಬೇಕಾ? ಓಕೆ. ಒಲೆ ಹಚ್ಕೊಳ್ತೀರಾ? ಸೊ ಹೀಗೆ ಡ್ರೈ ಆಗೇನೆ? ಡ್ರೈ ಆಗೇನೆ ಮಾಡೋಣ. ಹುರಿಯೋದಾ? ಎಳ್ಳು ಕೊಡಿ ಮೇಡಮ್. ಸೊ ಒಂದು ಎಷ್ಟು ಹಾಕಬೇಕು? ಏನು ಹದ? ಇಲ್ಲ, ಎಳ್ಳಿನ ಪುಡಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ಎಳ್ಳು ತುಂಬಾ ಮೈಗೆ ಒಳ್ಳೇದು. ಹಾಗಾಗಿ ಎಳ್ಳನ್ನ ನಾವು ಬಳಸೋದ್ರಿಂದ ಬೇರೆ ಟೈಮಲ್ಲಿ ನಾವು ಜಾಸ್ತಿ ಬಳಸಲ್ಲ. ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಎಣ್ಣಿನ ಅಂಶ, ಈಗ ಸ್ಕಿನ್ ಎಲ್ಲ ಡ್ರೈ ಆಗೋ ಸೀಸನ್ ಅಲ್ಲ, ಸೊ ಹಾಗಾಗಿ ಈ ತಿಂಡಿನ ಈ ಸ್ವೀಟ್ನ ಈಗ ಮಾಡಿದ್ರೆ ಅದು ತುಂಬಾ ಒಳ್ಳೇದು. ಮತ್ತೆ ಬೆಲ್ಲ, ಅವರೆಕಾಳು ಎಲ್ಲ 1 ವರ್ಷಕ್ಕೆ ಒಂದ್ಸತಿ ಮಾತ್ರ ಬರೋದು ಸೀಸನ್. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಅದನ್ನ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಾಧಾರಣ ಬೆಲ್ಲದು ಇಷ್ಟ ಪಡಲ್ಲ ಅನ್ನೋದು ನಾನು ಕೇಳೇ ಇಲ್ಲ. ಆ ಥರ ಸಾಧಾರಣ ಎಲ್ಲ ಖಾರ ಮಾಡ್ತಾರೆ. ಇದು ಹಿತ್ಕಿದವರೇನ ಬೇಯಿಸಿ ತಂದಿದ್ದೀರಾ ಅಲ್ವಾ? ಇಲ್ಲ, ಇತ್ಕಿ ಬೇಯಿಸಿ ತಗೊಂಬಂದಿರೋದು. ಓಕೆ, ಸರಿ ಸರಿ. ಇದು ಎಷ್ಟು ಹುರಿಯೋದಂದ್ರೆ ತುಂಬಾ ಹುರಿಬೇಕಾ? ಇಲ್ಲ, 2 ನಿಮಿಷ ಅಷ್ಟೇ. ನೋಡಿ, ಆಯ್ತು, ಈಗ ಆಯ್ತು. ಆರಿಸ್ತೀನಿ. ಇದನ್ನ ಮಿಕ್ಸಿ, ಸಣ್ಣ ಜಾರ್ಗೆ ಮಿಕ್ಸಿನಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು. ಬಿಸಿ ಇದೆ, ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಮಾಡಿ. ಸರಿ ಸರಿ. ಮತ್ತೆ ಇನ್ನೇನಾದ್ರೂ ಹುರಿಯೋಕಿದೆಯಾ? ಏನು ಹುರಿಯೋದೇನಿಲ್ಲ, ಹುರಿಯೋದೊಂದಿದೆ, ಒಂದೇ ಪೌಡ್ರ್ ಅಷ್ಟೇ. ಯಾಕೆಂದ್ರೆ ಎಳ್ಳಿನಲ್ಲಿ ಹಾಗೆ ಹಸಿದು ಬಳಸಲ್ಲ. ಸಾಧಾರಣ ಹುರಿದು ಮಾಡಿದ್ರೆ ಅದರದ್ದು ರುಚಿನೂ ಬರುತ್ತೆ ಅಲ್ವಾ? ಒಳ್ಳೆ ಪರಿಮಳ ಬರುತ್ತೆ. ಮತ್ತೆ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ ಎಳ್ಳಿನಲ್ಲಿ. ಸೊ ಹಾಗಾಗಿ ಅದು ಬಾಡಿಗೆ ಇಂಟರ್ನಲ್ ಇದಾಗತ್ತೆ. ಸಾಕು. ಸ್ವಲ್ಪ ಅದು ತಣ್ಣಗಾಗ್ಲಿ. ನನಗೊಂದು ಬೌಲ್ ಕೊಡಿ ಮೇಡಮ್. ಅದು ಅವರೆಕಾಳು ಮತ್ತೆ 1 ಸ್ಪೂನ್ ಬೇಕು. ಬೇಯಿಸ್ಕೊಂಡಿರುವ ಅವರೆಕಾಳು. ಈ ಬೇಯಿಸಿರೋ ಅವರೆಕಾಳನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಓಕೆ ಓಕೆ. ಚೆನ್ನಾಗಿ ಬೆಂದ್ರೆ ಅಂದ್ರೆ ತುಂಬಾ ನೀರು ಹಾಕಬಾರ್ದು ಬೇಯೋವಾಗ. ನಾವು ಯಾವುದೇ ಬೇಯಿಸುವಾಗ ಅದು ನೀರಿನ ಅಂಶ ಕಮ್ಮಿ ಇರಬೇಕು. ಆ ನೀರಿನ ಅಂಶ ಕಮ್ಮಿ ಇದ್ರೆ ಹೀಗೆ ಬರುತ್ತೆ. ಜಾಸ್ತಿ ಕ್ವಾಂಟಿಟಿ ಆಯ್ತು ಅಂತಂದ್ರೆ ಅದು ಒಂಥರ ತುಂಬಾ ಲಿಕ್ವಿಡ್ ಟೈಪ್ ಆಗ್ಬಿಡುತ್ತೆ. ಆಗ ಅದು ಹದ ಕೆಟ್ಟೋಗ್ಬಿಡುತ್ತೆ. ಸ್ಪೂನಲ್ಲೇ ಬೇಡ, ಪರವಾಗಿಲ್ಲ. ಸುಮ್ಮನೆ ಸ್ಮ್ಯಾಶ್ ಮಾಡೋದು. ಅದು ಏನಂದ್ರೆ ತರಿಯಾಗಿ ಇದು ಮಾಡ್ಕೊಂಡ್ರೆ ಸಾಕು. ಅದು ಕಾಳು ತರ ಕಾಣಿಸ್ಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಸರಿ ಸರಿ. ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗಳಿದ್ದಾಳೆ, ನನ್ನ ಮೊಮ್ಮಗ ಇದ್ದಾನೆ. ಹೌದಾ? ಮಗಳೆಲ್ಲಿರೋದು? ಮಗಳು ಇಲ್ಲೇ ಇದ್ದಾಳೆ, ನಿಮ್ ಜೊತೆನೇ ಇರಲ್ಲ? ಇಲ್ಲ, ಮಗಳು ಬೇರೆ ಮನೆಯಲ್ಲೇ, ಬೆಂಗಳೂರಲ್ಲೇ ಇರೋದು. ಇಲ್ಲಿ ಜಕ್ಕೂರ್ ಹತ್ರ ಇದೆ. ಹೌದಾ? ಓಕೆ. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಫಾರ್ಮಾಸ್ಯೂಟಿಕಲ್ಸ್ ಕಂಪ್ನಿ, ನನ್ನ ಹಸ್ಬೆಂಡ್ ಡೈರೆಕ್ಟರ್ ಆಗಿದೆ ಕಂಪ್ನಿಗೆ. ಅವ್ರ ಜೊತೆನಲ್ಲಿ ನಂದು ಮೆಡಿಕಲ್ ಇದ್ರದ್ದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಇಬ್ರು ಒಂಥರ ಆಲ್ಮೋಸ್ಟ್ 11 years ಇಂದ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಫೀಲ್ಡ್ ವರ್ಕ್ ಇರುತ್ತೆ. ಸೊ ಫಾಲೋ ಅಪ್ ಮಾಡೋದು, ಮೆಡಿಸಿನ್ ಬಗ್ಗೆ ಎಲ್ಲ, ಮಾರ್ಕೆಟಿಂಗ್ ಎಲ್ಲ ಅದೆಲ್ಲ ಇದೆ. ಈಗ ಸ್ವಲ್ಪ ಅಂದ್ರೆ ಒಬ್ಳೆ ಮಗಳ? ಒಬ್ಳೆ ಮಗಳು. ಮದುವೆ ಆದ್ಮೇಲೆ ನಾನು ಸ್ವಲ್ಪ ಫ್ರೀ ಆದೆ. ಸ್ವಲ್ಪ ಮೊಮ್ಮಗ ಬಂದ್ಮೇಲೆ ಸ್ವಲ್ಪ ಟೈಮ್ ಪಾಸ್ ಆಗೋದು ಎಲ್ಲ ಆಗ್ತಾ ಇದೆ. ಹಾಗಾಗಿ ಈಗ 3 years. ಹೌದಾ? ಒಂದು ಚಿಕ್ಕವನೇ. ಇದು ಫುಲ್ಲ ಅಥವಾ ಇನ್ನೂ? ಇಲ್ಲ, ಇನ್ನೊಂದು 2 ನೋಡಿ, ಈ ಥರ ಬರುತ್ತೆ. ಅದು ಗೊತ್ತಾಗಬಾರ್ದು ಅಷ್ಟೇ. ಸುಮ್ಮನೆ ಸ್ಮ್ಯಾಶ್ ಮಾಡೋ ಥರ ಈಗ ನಾವು ಮಾಡ್ತೀವಲ್ಲ, ಆ ಥರ ಮಾಡ್ಕೊಂಡು ಕಾಳು ಇರಬಾರ್ದು ಅಂತ ಹೇಳಿ ಅದು ಅಷ್ಟೇ. ಸಾಕು. ಈ ಹದ ಮಾಡ್ಕೊಂಡ್ರೆ ಸಾಕು. ಓಕೆ. ಇನ್ನೇನು ಮಾಡೋದು? ಈಗ ಪ್ಯಾನ್ ಕೊಡಿ ಮೇಡಮ್. ಅದು ಬೆಲ್ಲ ಕರಗಿಸ್ಕೊಳ್ಳೋಣ ಅಷ್ಟೊತ್ತಿಗೆ. ಓಕೆ. ಇದು ಮಾಡಿ ಇಟ್ಟಿದ್ದೀರಾ? ಸರಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಒಲೆ ಹಚ್ಕೊಂಡ್ಬಿಡಿ. ಸೊ
ಸೊ ಇನ್ನು ಬೆಲ್ಲ ಪಾಕ ಈಗ ಬೆಲ್ಲನೂ ಪುಡಿ ಮಾಡಿ ತಂದಿದ್ದೀನಿ. ಸೊ ಎಷ್ಟು ನಾವು ಪ್ರಮಾಣ ಹಾಕ್ತೀವೋ ಆ ಮೆಜರ್ಮೆಂಟ್ ಹಾಕ್ತೀವೋ ಅಷ್ಟೇ ಮೆಜರ್ಮೆಂಟ್ಗೆ ಕಾಳು ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲ ಎಲ್ಲ ಅದೇ ಮೆಜರ್ಮೆಂಟ್ ಈಕ್ವಲ್ ಮೆಜರ್ಮೆಂಟ್ಗೆ ಹಾಕೋಬೇಕಾಗುತ್ತೆ. ಸೊ ಈಗ ನಾನು ಬೆಲ್ಲ ಪಾಕ ಮತ್ತೆ ಮನೆಯಲ್ಲಿ ಅಡಿಗೆ ನೀವೇನಾ ಮಾಡೋದು? ಹೇಗೆ ಎಲ್ಲ ಹೊಸ ಹೊಸ ರುಚಿ ಎಲ್ಲ ಮಾಡ್ತೀರಾ ಹೇಗೆ? ನಾನು ಹೊಸ ರುಚಿಗಿನ ನಮ್ಮ ಅತ್ತೆ ಮಾವ ನಮ್ಮ ಅವಾಗಿನ ಕಾಲದಲ್ಲಿ ನಮ್ಮ ಅಮ್ಮ ಎಲ್ಲ ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನ ಮಾಡೋದು ಜಾಸ್ತಿ. ಹೊಸ ರುಚಿ ಎಲ್ಲ ಏನು ಟ್ರೈ ಮಾಡಿಲ್ಲ. ಆದ್ರೆ ನಾನು ಚಾಕ್ಲೇಟ್ಸ್ ಮತ್ತೆ ಪೇಸ್ಟ್ರೀಸ್ ಕೇಕ್ಸ್ ಆ ಥರದ್ದೆಲ್ಲ ಮಾಡ್ತೀನಿ ಮನೆಯಲ್ಲಿ. ಹೊರಗಡೆ ಅಂದ್ರೆ ಆ ಚಾಕ್ಲೇಟ್ ಮನೇಲೆ ಮಾಡ್ತೀನಿ. ಆದ್ರೆ ಆ ತರ ಚಾಕ್ಲೇಟ್ಸ್ಗಿನ ಹೋಮ್ ಮೇಡ್ ಚಾಕ್ಲೇಟ್ಸ್ ತರ ಅದು ಒಂಥರ ಬೇರೆ ತರ ಇರುತ್ತೆ. ಪೌಡರ್ ಎಲ್ಲ ಅದೇ ಬೇರೆ ತರ ಬರುತ್ತೆ. ಸ್ವಲ್ಪ ನೀರು ಕೊಡಿ. ಸ್ವಲ್ಪ ಪಾಕ ಮಾಡೋದಕ್ಕೆ ಸ್ವಲ್ಪ ನೀರು ಹಾಗೆ ಒಂದು ದೊಡ್ಡ ಸ್ಪೂನ್ ಚಮಚ. ಇದು ಬೆಲ್ಲ ಕರ್ಗಕ್ಕೆ ಮಾತ್ರ ಉಪಯೋಗಿಸೋ ಅಷ್ಟೇ ನೀರು. ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ತುಂಬಾ ನೀರು ಆಗುತ್ತೆ. ಹಾಗಾಗಿ ಇದು ಸಾಧಾರಣ ಯಾವ ತರ ಬರುತ್ತೆ? ಒಂಥರ ಪಂಚಕಜಾಯ ಟೈಪ್ ಇದು? ಅಲ್ಲ, ಪಂಚಕಜಾಯ ಅನ್ನಕ್ಕಿನ್ನ ಇದು ಒಂದು ಸಮಥಿಂಗ್ ಲೈಕ್ ಈ ಐಗ್ರೀವ ಬರುತ್ತಲ್ಲ ಆ ತರ ಬರುತ್ತೆ. ಇಲ್ಲ ತುಂಬಾ ಗಟ್ಟಿನೂ ಅಲ್ಲ, ಅಲ್ಲ ನೀರು ಅಲ್ಲ, ಲಿಕ್ವಿಡು ಅಲ್ಲ, ಆ ತರ ಪಾಯಸ ತರನು ಇರಲ್ಲ. ಹಾಗಾಗಿ ನೀರನ್ನ ನೋಡ್ಕೊಂಡು ಇದು ಮಾಡ್ಬೇಕು. ಇವಾಗ ಬೆಲ್ಲ ಪಾಕ ಆಗ್ಬೇಕಾ? ಇದು ಪಾಕ ಅಂತ ಏನಿಲ್ಲ, ಬೆಲ್ಲ ನಾವು ಪುಡಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಕರಗ್ಬೇಕು. ಕರಗ್ಬಿಟ್ಟು ಅದೆಲ್ಲ ಒಂದು ಬಬಲ್ಸ್ ತರ ಬರುತ್ತೆ. ಅದು ಬಾಣ್ಲಿಯಿಂದ ಬಿಟ್ಕೊಂತ ಬರುತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಹದ ಹೇಗ್ ಬಂದಿದೆ ಅಂತ. ಅದ್ರ ಮೇಲೆ ನಾವು ನೋಡ್ಕೊಂಡು ಅದನ್ನ ಆಡ್ ಮಾಡ್ಕೊಂಡು. ನೋಡಿ ಮೇಡಮ್, ಎಲ್ಲ ಪಾಕ ಆಗ್ತಂದ್ರೆ ಕರಗ್ತದೆ, ಬೆಲ್ಲ ಎಲ್ಲ ಕರಗಿ ನೋಡಿ. ಈಗ ನೋಡಿ ಗಟ್ಟಿ ಬರಬಾರ್ದು, ಬರೀ ನೀರು ಎಳೆ ಪಾಕ. ಪಾಕ ಅಂತ ಏನಿಲ್ಲ, ಇದ್ರಲ್ಲಿ ಕರಗಿ ಬೆಲ್ಲ ಕರಗಿ ನೊರೆ ತರ ಬಂದ್ರೆ ಸಾಕು. ಈ ತರ ನೋಡಿ, ಇವಾಗ ನಮ್ಗೆ ಗೊತ್ತಾಗತ್ತಲ್ಲ ಹದ ಹೇಗೆ ಅಂತ. ಸೊ ಈಗ ತೆಂಗಿನಕಾಯಿ ತುರಿ ನಾವು ಹಾಕಿದೀವಲ್ಲ, ಸೇಮ್ ಅಷ್ಟೇ. ನಾವು ಎಷ್ಟು ಪ್ರಮಾಣ ತಗೊಂಡಿದೀವೋ ಅಷ್ಟೇ ಪ್ರಮಾಣಕ್ಕೆ ನಾವು ಇದನ್ನ ಕಾಯಿ ತುರಿನ ಹಾಕೋಬೇಕಾಗತ್ತೆ. ಯಾವ ಪ್ರಮಾಣ? ಬೆಲ್ಲ ಅಲ್ಲ, ಎಲ್ಲ ಒಂದೇ ಸಮ ತಗೊಂಡಿದೀವಲ್ಲ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ತಗೋಬೇಕು ಅಲ್ವಾ? ಅಂದ್ರೆ ಅದಕ್ಕೆ ಈಕ್ವಲ್ ಪ್ರಪೋರ್ಷನ್. ಅದಕ್ಕೆ ನಾವು ಒಣಕೊಬ್ಬರಿನೂ ಒಂದು ಅರ್ಧ ಪ್ರಮಾಣ ತಗೊಂಡಿದ್ದೀವಿ. ಅದೇನದು ಹಸಿನೂ ತಗೊಂಡಿದ್ದೀರಾ ಒಣಗಿದ್ದು ತಗೊಂಡಿರೋದು? ಇದು ಕುದಿದ ಮೇಲೆ ನಿಮ್ಗೆ ಫ್ಲೇವರ್ ಚೇಂಜ್ ಆಗುತ್ತೆ. ಅದು ರಿಯಲ್ ಫ್ಲೇವರ್ ಕೊಡುತ್ತೆ ಒಣಕೊಬ್ಬರಿ. ಹಾಗಾಗಿ ಅದನ್ನ ತರ್ತೀವಿ. ಇದನ್ನ ಒಂದ್ ರೌಂಡ್ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ತೀರಾ, ಅದು ಕುದಿಯೋ ತನಕ. ಸರಿ ಸರಿ. ಅದನ್ನ ನಾವು ಕಲಿಸ್ತಾ ಇರ್ಬೇಕು. ಕೈ ಬಿಡದೆ ಕಲಿಸ್ತಾ ಇರ್ಬೇಕು. ಈಗ ಒಣ ಕೊಬ್ಬರಿನ ಹೇಗಿದು ತರಿ ತರಿ ಜಸ್ಟ್ ಒಂದೆರಡು ನಿಮಿಷ ಅದೇ ಎಳ್ಳು ಮಾಡ್ಕೊಂಡ್ವಲ್ಲ ಆ ತರ ಮಾಡ್ಕೊಂಡ್ರೆ ಸಾಕು. ಓಕೆ ಓಕೆ ಸರಿ. ಸಾಕು ಸಾಕಲ್ಲ? ಮತ್ತೆ ಮೊಮ್ಮಗ ಬರ್ತಾ ಇರ್ತಾನ ಮನೆಗೆ, ಕರ್ಕೊಂಡ್ ಬರ್ತಾ ಇರ್ತಾಳ? ಮಗಳು ಕೆಲ್ಸದಲ್ಲಿದ್ದಾಳ? ಮಗಳು ಅನಿಮೇಷನ್ ಮಾಡ್ಕೊಂಡಿದ್ದಾಳೆ. ಸೊ ಅವಳು ವರ್ಕ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಈಗ ಸದ್ಯಕ್ಕೆ ಬಿಟ್ಟಿದ್ದಾಳೆ, ಮೊಮ್ಮಗ ಆದ್ಮೇಲೆ ಬಿಟ್ಟಿದ್ದಾಳೆ. ಇನ್ಮೇಲೆ ನೋಡ್ಬೇಕು, ಅವ್ನ ಸ್ಕೂಲ್ ಆದ್ಮೇಲೆ ನೋಡ್ಬೇಕು. ಸರಿ ಸರಿ. ಮತ್ತೆ ಇನ್ನೇನು ನಿಮ್ದು ಹವ್ಯಾಸಗಳೆಲ್ಲ ಏನಿದೆ? ಹವ್ಯಾಸ ಅಂದ್ರೆ ಈಗ ಬಿಸಿ ಅಂತ ಹೇಳಿದ್ರು, ಈಗ ಬಿಸ್ನೆಸ್ ಇರ್ತೀನಿ. ಆದ್ರೂ ಸಹ ನಾನು ನನ್ನ ಒಂದು ಹಾಬಿ ಇದು, ನನ್ನ ಬ್ಯೂಟಿಷಿಯನ್ ಆಗಿದ್ದೆ ಮುಂಚೆ. ಸೊ ನಾನು ರನ್ ಮಾಡ್ತಾ ಇದ್ದೆ ಪಾರ್ಲರ್ ಎಲ್ಲ. ಕಾರಣಾಂತರದಿಂದ ಬಿಟ್ಟಾಯ್ತು. ಆದ್ರೂ ಈಗ ನಾನು ಮದ್ವೆ ಮುಂಜಿ ತರ ಯಾರಾದ್ರೂ ಬ್ರೈಡಲ್ ಬೇಕು, ಮೇಕ್ ಓವರ್ ಬೇಕು ಅಂತಂದ್ರೆ ಅದಕ್ಕೆಲ್ಲ ನಾನು ಹೆಲ್ಪ್ ಮಾಡ್ತೀನಿ. ಇವನ್ ಯಾರಾದ್ರೂ ಸುಮ್ಮನೆ ಕ್ಲಾಸಸ್ ಬೇಕು ಹಾಗೆ ಅಂತಂದ್ರೆ ನನ್ನ ಕೈನಲ್ಲಾದ ಹೆಲ್ಪ್ ನಾನು ಮಾಡ್ತೀನಿ. ಹೌದಾ? ಅಂದ್ರೆ ಬ್ಯೂಟಿಷಿಯನ್ ಕೋರ್ಸ್ ಅಂದ್ರೆ ಕಲಿಯಕ್ಕೂ ಹೆಲ್ಪ್ ಮಾಡ್ತೀರಾ ನೀವು? ನನ್ಗೇನು ನಾಟ್ ಓನ್ಲಿ ಮನಿ, ದುಡ್ಡಿಂದ ಹೆಲ್ಪ್ ಆಗತ್ತೆ, ಬರ್ತೀನಿ ಹೇಳ್ಕೊಡಿ ಅಂದ್ರೆ ನಾನು ಡೆಫಿನೆಟ್ ಆಗಿ ಮಾಡ್ಕೊಡ್ತೀನಿ. ಎಲ್ಲೋ ಒಂಥರ ಯಾರಿಗೋ ಒಂದು ನಾವು ಕಲ್ತಿರೋದನ್ನ ಸರ್ವಿಸ್ ತರ ಒಂದು ಹೆಲ್ಪ್ ಆಗ್ಲಿ 4 ಜನಕ್ಕೆ ಅಂತ ಒಂದು ಇದು ಮಾಡ್ತೀನಿ. ಈಗ ನೋಡಿ, ಒಂದು ಥ್ರೆಡಿಂಗ್ ಮಾಡಿದ್ರು ಎಷ್ಟೆಲ್ಲ ಕಾಸ್ಟ್ ತಗೊಂತಾರೆ. ಸೊ ಅದು ಒಬ್ರು ಬಡ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅದನ್ನ ಹೇಳ್ಕೊಟ್ರೆ ಅವರಾದ್ರೂ ಒಂದು ಜೀವನಕ್ಕೆ ಆಗುತ್ತಲ್ಲ. ಅದು ಈಗಂತೂ ಅದು ಒಂದು ಒಳ್ಳೆ ಬಿಸ್ನೆಸ್. ಅದೇ ಯಾರು ಹೋಗದೆ ಇರೋರೇ ಇಲ್ಲ. ಹೌದು. ಮತ್ತೆ ಅದು ಕೆಲವೊಂದು ಟೈಮ್ ಅಗತ್ಯ ಕೂಡ. ಹೌದು. ಸೊ ಹಾಗಾಗಿ ಒಂದೇನೋ ಒಂದು ನಿಮ್ ಕೈಲಾದ ಸಹಾಯ ಮಾಡಿ ಅಷ್ಟೇ. ಇದೆಲ್ಲ ನಮ್ ಕಲ್ತಿರೋ ಇನ್ನೇನು ಆಗ್ತಾ ಬಂದಿದೆ. ಈಗ ಪುಡಿ ಮಾಡಿರೋ ಒಣ ಕೊಬ್ಬರಿ ಹಾಕೋಣ. ಸೊ ಟೈಮ್ ಸಿಗುತ್ತಾ ಅದಕ್ಕೆಲ್ಲ? ಅಂದ್ರೆ ಈಗ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಇದು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ಕಂಪನಿಯಲ್ಲಿ. ಹೌದು. ಆಗತ್ತಾ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ? ನಾನೇನು ಮಧ್ಯಾಹ್ನದ ಹೊತ್ತು ಮಲ್ಗೋದಾಗ್ಲಿ, ಬೇರೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ, ಬೇರೆ ಏನು ಆ ಥರ ವೇಸ್ಟ್ ಮಾಡಲ್ಲ. ಟೈಮ್ನ ಯುಟಿಲೈಸ್ ಮಾಡ್ಕೊತೀನಿ ಆ ಥರ ಏನು. ಯಾಕೆಂದ್ರೆ ಇರೋ ಟೈಮ್ನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಲ್ವಾ ಮೇಡಮ್? ಹೌದು ಹೌದು, ನಿಜನೇ. ಟೈಮ್ ಒಂದ್ಸತಿ ಉರುಳಿ ಹೋಯ್ತು, ಕಾಲ ಉರುಳಿದ ಅಷ್ಟೇ ಅಲ್ಲ, ಅದೇ ವಾಪಸ್ ಬರಲ್ಲ. ಹಾಗಾಗಿ
ಬೆಲ್ಲದ್ದು ಅದೊಂದು ಪರಿಮಳನೇ. ನೀವು ಅದು ಹಾಕಿ ತೆಂಗಿನಕಾಯಿ ಹಾಕಿದ್ರೆ ನೋಡಿ, ಹಾ. ಒಂಥರ ಪಂಚಕಜ್ಜಾಯ ಎಲ್ಲ ಈಗ ಬರ್ತಾ ಇದೆ. ಮನೆಯಲ್ಲಿ ಏನಾದ್ರೂ ಸ್ವೀಟ್ ಮಾಡಿದಾಗ ಪರಿಮಳ ಬರುತ್ತಲ್ಲ, ಎಲ್ಲ ಇಲ್ಲ, ದೇವಸ್ಥಾನದಲ್ಲಿ ಈಗ ತುಪ್ಪ ಎಲ್ಲ ಹಾಕಿದ್ರೆ ಇನ್ನೂ ಒಳ್ಳೆ ಪರಿಮಳ ಬರುತ್ತೆ. ಇದಾದ ಒಂದು 5 ನಿಮಿಷ ಬಿಟ್ಟು ಈ ಅವರೆಕಾಳನ್ನ ನಾವು ಸ್ಮ್ಯಾಶ್ ಮಾಡ್ಕೊಂಡಿದೀವಲ್ಲ ಅದನ್ನ ಇದಕ್ಕೆ ಹಾಕಿ ನಿಧಾನವಾಗಿ ಕಲಿಸ್ತಾ ಇರಬೇಕು. ಇದು ಇವಾಗ ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಒಂದು ತೆಂಗಿನಕಾಯಿ ಹಾಕಿದ್ಮೇಲೆ 5 ಮಿನಿಟ್ಸ್, ಇದು ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್. ಈಗ ಒಂದು 5 ನಿಮಿಷ ಈಗ ತೆಂಗಿನಕಾಯಿ ಹಾಕಿರಲ್ಲ ಕುದಿಬೇಕು. ಈಗ ಹದ ಬಂದಿದೆಯಾ? ಅದ ಬಂದಿದೆ. ಯಾವ ತರ ಅದು ಸ್ವಲ್ಪ ಗಟ್ಟಿ ಇಲ್ಲ ನೋಡಿ, ಇದು ಬಿಡ್ತಾ ಬರುತ್ತೆ ನೋಡಿ ಬಾಣ್ಲಿಯಿಂದ ಒಂಥರ ಅದ ಹಾಕ್ತಾ ಇರತ್ತಲ್ಲ. ಸೊ ಹಾಗಾಗಿ ಇದನ್ನ ಮತ್ತೆ ಈ ಮ್ಯಾಶ್ ಮಾಡಿರೋ ಅವರೆಕಾಳನ್ನೆಲ್ಲ ಅದಕ್ಕೆ ಹಾಕೋಬೇಕು. ಮತ್ತೆ ಅವರೆಕಾಳು ಸೀಸನ್ ಅಲ್ಲೆಲ್ಲ ತುಂಬಾ ವೆರೈಟಿ ಮಾಡ್ತೀರಾ ಅವರೆಕಾಳು? ಸ್ವಲ್ಪ ಅವರೆಕಾಳು ಕೋಡ್ಬಳೆ ಮಾಡ್ತೀವಿ. ಮತ್ತೆ ಇತ್ತಿಗ್ದವ್ರೆ ಅಂತ ನಮ್ಮ ಕಡೆ ಎಲ್ಲ ಸ್ವಲ್ಪ ಫೇಮಸ್ಸು. ಸೊ ಅದನ್ನ ಮಾಡ್ತೀವಿ. ಅಂದ್ರೆ ಅದನ್ನ ಎಣ್ಣೆಲಿ ಹಾಕಿ ಹುರಿತೀರಾ? ಅಲ್ಲ, ಅದು ಬೇರೆ, ಅದು ಸ್ನ್ಯಾಕ್ಸ್ ಯೂಸ್ ಮಾಡ್ತಾರೆ, ಸ್ನ್ಯಾಕ್ಸ್ ತರ ಊರುಗಳೆಲ್ಲ. ಇದು ಇತ್ತಿಗ್ದವ್ರೆ ಅಂತಂದ್ರೆ ಅದು ಕರಿ ಟೈಪ್ ಮಾಡ್ತೀವಿ. ಉಸ್ಲಿ ತರ ಮಾಡಿ. ಉಸ್ಲಿ ಅಲ್ಲ, ಉಸ್ಲಿ ಬೇರೆ ಆಗುತ್ತೆ, ಇದು ಕರಿ ಬರುತ್ತೆ. ಸೊ ಸುಮಾರು ವೆರೈಟೀಸ್ ಇದೆ ಅವರೆಕಾಳು ಸೀಸನ್ ಅಲ್ಲಿ, ಬಟ್ ಎಲ್ಲ ಚೆನ್ನಾಗಿರುತ್ತೆ. ಮಾಡ್ತಾ ಇರ್ತೀರಾ? ಮಾಡ್ತೀವಿ. ಇಲ್ಲಿ ನೋಡೋದಕ್ಕೆ ಖುಷಿ, ಪ್ರತಿಯೊಬ್ರು ಮನೇಲಿ ಒಂದ್ ರಾಶಿ ತಂದಿಟ್ಕೊಂಡು ನೀವು ಹಾಗೇನಾ ಸುಲಿ? ಅದೆಲ್ಲ ಮಾಡ್ಲಿಕ್ಕೆ ನಮ್ಮ ಮನೇಲಿ ಟೈಮು ಇಲ್ಲ, ಮತ್ತೆ ಅದೆಲ್ಲ ನಮ್ಮ ಮನೇಲಿ ಅಲೋ ಮಾಡೋದೇ ಇಲ್ಲ. ಅವರೆಕಾಯಿ ತರ್ಲಿಕ್ಕೆ ಅಲೋ ಮಾಡಲ್ಲ. ಹೌದಾ? ಮತ್ತೆ ಬಿಡಿಸಿ ಯಾರ ಹತ್ರ ಕೊಟ್ಟು ಮಾಡಿಸ್ತೀವಿ. ಒಂದ್ 10 ಜನ ಸೇರ್ಕೊಂಡು ಮಾಡಿದ್ರೆ ಖುಷಿ ಅನ್ಸುತ್ತೆ. ಅದೊಂಥರ ಪಿಕ್ನಿಕ್ ತರ ಆಗ್ಬಿಡುತ್ತೆ. ಅದ್ರ ಪರಿಮಳನೇ ಚೆನ್ನಾಗಿರುತ್ತೆ. ಇದಿವಾಗ ಒಂದ್ಸತಿ ಅವರೆಕಾಳು ಹಾಕಿದ್ಮೇಲೆ ಇದು ಕುದಿಬೇಕು. ಇದೊಂದು 2 ನಿಮಿಷ ಕುದಿಬೇಕು. ಯಾಕಂದ್ರೆ ಅದ್ರ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ. ಬೇಯಿಸಿದೀರಾ? ಬಟ್ ಆದ್ರೂ ಅದ್ರದ್ದು ಇರತ್ತಲ್ಲ, ಹಾಗಾಗಿ ಅದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಅಲ್ವಾ? ಮತ್ತೆ ಇದು ಬೆಲ್ಲದಿಂದ ಮಾಡೋದ್ರಿಂದ ಸಕ್ಕರೆ, ಈಗ ಶುಗರ್ ತುಂಬಾ ಯೂಸ್ ಮಾಡೋರೆ ಶುಗರ್ ಎಲ್ಲ ತಗೊಳಲ್ಲ. ಸೊ ಬೆಲ್ಲ ಇರೋದ್ರಿಂದ ಅದೇನು ತೊಂದರೆ ಆಗಲ್ಲ. ಮತ್ತೆ ಎಳ್ಳು, ಅವರೆಕಾಳು, ತುಪ್ಪ ಎಲ್ಲ ಹಾಕಿರೋದ್ರಿಂದ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಇದರಲ್ಲಿ ಒಂಥರ ನ್ಯೂಟ್ರಿಷನ್ ಹೇಳ್ಬೋದು. ಇದು ನೀವು ಹೇಳ್ದಂಗೆ ಬ್ಯಾಲೆನ್ಸ್ ಫುಡ್, ಬ್ಯಾಲೆನ್ಸ್ ಫುಡ್ ಆಗುತ್ತೆ. ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಇದು ಒಂಥರ ಸರಿ ಅಂತ ಅನ್ಸುತ್ತೆ. ಒಂಥರ ಅವರು ಹೋಗ್ತಾ ಬರ್ತಾ ತಿನ್ಲಿಕ್ಕೆ ಖುಷಿ ಆಗ್ತಾರೆ. ಅವರೆಕಾಳು ಇಷ್ಟನೇ. ತರಕಾರಿನೂ ಇದೆ, ಅದ್ರಲ್ಲಿ ಒಂದು ಬೆಲ್ಲ ಇದೆ, ತೆಂಗಿನಕಾಯಿ ತುಂಬಾ ಹಾಕಿದೀರಾ, ಅದ್ರದ್ದು ಒಂದು ಒಳ್ಳೆಯ ಪೌಷ್ಟಿಕ. ಈಗ ಸ್ವಲ್ಪ ಎಳ್ಳಿನ ಪೌಡರ್ ತಗೊಳ್ಳೋಣ. ಮತ್ತೆ ಎಳ್ಳು ಕೂಡ, ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಇದು. ಸರಿ ಸರಿ. ಬೇರೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಈ ತರ ಮನೇಲಿ? ಸ್ವೀಟ್ಸ್ ಸ್ವಲ್ಪ ನಮ್ಮ ಮನೇಲಿ ಕಮ್ಮಿನೇ, ಕಡಿಮೆನೇ. ಇದು ಯಾರಿಗೆ ಇಷ್ಟ? ಮೊಮ್ಮಗಳಿಗೆ ಇಷ್ಟ? ಇಲ್ಲ, ಎಲ್ಲ ಮೊಮ್ಮಗ. ಏನ್ ಹೆಸರು? ಕವಿನ್ ಜ್ಯೇಷ್ಠ ಅಂತ. ಏನ್ ಹೆಸರು? ಕವಿನ್ ಜ್ಯೇಷ್ಠ ಅಂತ ಹೆಸರು ಫುಲ್ ಇಟ್ಟಿರೋದು. ತಿಂತಾನೆ. ಅವನು ಫಸ್ಟ್ ಊಟ ಮಾಡೋದೇ ಕಮ್ಮಿ. ಈಗ ಈಗಿನ ಮಕ್ಕಳು ಗೊತ್ತಲ್ಲ, ಎಲ್ಲ ಮಕ್ಕಳ ಹಾಗೇನೆ. ಇವಾಗ ಏನಾದ್ರೂ ಒಂದು ಸರ್ಕಸ್ ಮಾಡಿ ಕೊಡ್ಬೇಕು ಅಷ್ಟೇ. ಇದು ಇವಾಗ ಎಲ್ಲ ಹಾಕಿದ್ದೀರಾ? ಇನ್ನ ಆಗ್ತಾ ಇದೆ. ಈಗ 1 ಸ್ಪೂನು ಎಳ್ಳಿನ ಪೌಡರ್ ಹಾಕಿದ್ದೀನಿ. ಈಗ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಒಂದು 2 ಮಿನಿಟ್ಸ್ಗೂ ಅದನ್ನ ಹಾಕೊಂಡು ಹೋಗ್ಬೇಕು. ಇದು ಮಾಡಿದ್ಮೇಲೆ ಎಷ್ಟು, 1-2 ದಿನ ಇಡ್ಬೋದಾ? ಇಲ್ಲ, ಇದೊಂದು 15 ಡೇಸ್ ಬೇಕಿದ್ರು ಸ್ಟೋರ್ ಮಾಡ್ಕೋಬಹುದು. ಹೌದಾ? ಫ್ರಿಜ್ ಅಲ್ಲಿ ಇಡ್ಬೇಕು? ಏನಿಲ್ಲ, ಔಟ್ಸೈಡ್ ಇದ್ರೂ ಪರವಾಗಿಲ್ಲ. ತೆಂಗಿನಕಾಯಿ ಎಲ್ಲ ಹಾಕ್ತಿರಲ್ವಾ? ತೊಂದರೆ ಇಲ್ಲ, ಅದು ಉರ್ದಿರತ್ತಲ್ಲ. ಸೊ ಮತ್ತೆ ಹಸಿಕಾಯಿ ಇರೋದ್ರಿಂದ ಇರುತ್ತೆ 1 ವಾರ ಆ ಥರ ಇರ್ಬೇಕಂದ್ರೆ. ಜಾಸ್ತಿ ಇಡೋಷ್ಟು ಖರ್ಚಾಗ್ಬಿಡತ್ತಲ್ಲ ಬೇಗ. ಗೆಸ್ಟ್ ಎಲ್ಲ ಬಂದಾಗ ಮಾಡಿದ್ರೆ ಯಾರು ಉಳಿಸ್ತಾರೆ. ಆಯ್ತಾ? ಇದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಇನ್ನೇನು ಹಾಕೋದೀಗ? ಈಗ ಮತ್ತೆ ಲಾಸ್ಟ್ ಅಲ್ಲಿ ಎಳ್ಳಿನ ಪೌಡ್ರು ಮತ್ತೆ ತುಪ್ಪ ಹಾಕೋದಷ್ಟೇ. ಹೌದಾ? ಮುಗಿತಾ ಬಂದಿದೆ. ಒಂದ್ಸತಿ ಹಾಕಿದೀನಿ, ಆಗಿಂದ ಅದು ಗಟ್ಟಿ ಬಂದಿದೆ. ಸೊ ಇನ್ನೊಂದ್ಸತಿ ಲಾಸ್ಟ್ ಅಲ್ಲಿ ಹಾಕ್ಬಿಟ್ರೆ ಅದು ಫ್ಲೇವರ್ ಇರುತ್ತೆ. ಓಕೆ ಓಕೆ. ಅದಕ್ಕೆ ಸ್ವಲ್ಪ ಫಸ್ಟ್ಗೆ ಆಮೇಲೆ ಮತ್ತೊಂದ್ಸಲ ಹಾಕಿದ್ರೆ ಅದ್ರ ಫ್ಲೇವರ್ ಆಗೇ ಇರುತ್ತೆ. ಸೊ ಅದು ಇವಾಗ ಇದು ಕುದಿದೆಯಲ್ಲ, ಅದು ಗಟ್ಟಿ ಆಗಿದೆ. ಓಕೆ. ಅದಕ್ಕೋಸ್ಕರ ನಾನು ಏನಕ್ಕೆ ಇವ್ರು ಫಸ್ಟ್ ಸ್ವಲ್ಪ ಹಾಕಿದ್ರು ಮತ್ತೆ ಬಿಟ್ರು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾವುದೇ ಇದು ಎಳ್ಳಿನ ಅಂಶ ಏನಾಗುತ್ತೆ, ಗಟ್ಟಿ ಬರುತ್ತೆ. ಅದು ನಾವು ಯಾವಾಗ ಹಾಕ್ತಾ ಹೋಗ್ತೀವಿ, ಈಗ ನಾವು ಪುಳಿಯೋಗರೆ ಇದಕ್ಕೆ ಹಾಕಿದಾಗಲೂ ಎಳ್ಳಿನ ಪೌಡರ್ ಹಾಕಿದ ತಕ್ಷಣ ಗಟ್ಟಿ ಬರುತ್ತೆ. ಸೊ ಅದ್ರದ್ದು ಕಂಟೆಂಟ್ಸ್ ಅದರಲ್ಲಿ ಇರುತ್ತೆ. ಹಾಗಾಗಿ ಎಳ್ಳಿನ ಪೌಡ್ರು ನಾವು 2 ಟೈಮ್ಸ್ ಡಿವೈಡ್ ಮಾಡ್ಕೋಬೇಕು. ಹಾಕ್ತೀರಾ ಇವಾಗ? ಇದು ಇವಾಗ ಇಷ್ಟು ಹಾಕ್ಬಿಡ್ತೀರಾ? ಇದು ಫುಲ್ ಮಾಡಬೇಡ ಸುಮ್ಮನೆ. ಹೌದು, ವೇಸ್ಟ್ ಏನಕ್ಕೆ. ಮತ್ತೆ ಎಳ್ಳು ನೀವು ಹೇಳಿದಾಗೆ ಆರೋಗ್ಯಕ್ಕೆ ಒಳ್ಳೇದು ಕೂಡ. ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಆಗುತ್ತಲ್ವಾ? ಸ್ವಲ್ಪ ತುಪ್ಪ ಹಾಕೋಣ. ಇದು ರೆಸಿಪಿ ಎಲ್ಲಿ ಕಲ್ತಿದ್ದೀವಿ ನೀವು? ಅವರೆಕಾಳದು ನೀವು ಹೇಳ್ದಂಗೆ ಖಾರಗಳು ಎಲ್ಲ ಜಾಸ್ತಿ ಮಾಡ್ತಾರೆ, ಸ್ವೀಟ್ ಸ್ವಲ್ಪ ಕಡಿಮೆ. ಹೌದು.
ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ರು. ಅದಾದ ನಂತರ ನಮ್ಮ ಅತ್ತೆ ಮಾಡೋಕೆ ಶುರು ಮಾಡಿದ್ರು. ಆಮೇಲೆ ಹಾಗೆ ಅದು ಹಾಗೆ ಬಂದ್ಬಿಡ್ತು. ಬಂದಿದೆ ಅತ್ತೆಯಿಂದ. ಅಲ್ಲ, ಒಳ್ಳೆ ಆರೋಗ್ಯದೆಲ್ಲ ಒಳ್ಳೇದು, ಕಲಿಬೇಕು ನಾವು ಅಷ್ಟೇ. ಈ ಹಳೆ ಕಾಲದ ಅಡಿಗೆಗಳು ಅವ್ರ ಜೊತೆನೆ ಹೋಗ್ಬಿಡ್ಬಾರ್ದು. ಅಜ್ಜಿ ಅಂದ್ರು ಅವರೆಲ್ಲ ಮಾಡ್ಬಿಟ್ಟು ಮತ್ತೆ ಹೋಗ್ಬಿಡುತ್ತೆ. ನನಗೆ ಬೇಗ ಮದುವೆ ಆದ್ಮೇಲೆ ನಾನು ಅತ್ತೆ ಕಡೆಯಿಂದಾನೆ ಎಲ್ಲ ಅಡಿಗೆ ತಿಂಡಿ ಎಲ್ಲ ಕಲ್ತಿರೋದು. ಹಾಗಾಗಿ ಅವರು ಏನ್ ಮಾಡ್ತಿದ್ರು ಅದೆಲ್ಲ ಹಾಗೆ ಮುಂದುವರ್ಸ್ಕೊಂಡು ಬಂದಿರೋದು. ಏನು ಮುಗಿತಾ ಬಂತು. ಸೊ ಈಗ ಆರಿಸೋಣ. ಸರಿ. ಈಗ ಸಣ್ಣದೊಂದು ಪ್ಯಾನ್, ಅಂದರೆ ತುಪ್ಪ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡು. ಓಕೆ ಓಕೆ ಸರಿ. ಒಲೆ ಹಚ್ಕೊಂಡ್ಬಿಡಿ. ಗೋಡಂಬಿ, ದ್ರಾಕ್ಷಿ, ಯಾವುದೇ ಸ್ವೀಟಿಗೂ ಅದೊಂದು ಬೇಕೇ ಬೇಕು. ಏಲಕ್ಕಿನೂ ಹಾಕ್ತಾರೆ. ಆದ್ರೆ ಇದಕ್ಕೆ ಏಲಕ್ಕಿ ಹಾಕಿದ್ರೆ ಅದ್ರದ್ದು ಪರಿಮಳ ಇರಲ್ಲ, ಎಳ್ಳಿನ ಇದು ವಾಸನೆಗೆ ಹೋಗ್ಬಿಡತ್ತೆ ಅಂತ ಏಲಕ್ಕಿ ಬೇಡ ಅಂತ. ಸರಿ ಸರಿ. ದ್ರಾಕ್ಷಿ ಹೆಚ್ಚಾಗೇನು ಬೇಡ, ಗೋಡಂಬಿ ಇದ್ರೆ ಸಾಕು. ದ್ರಾಕ್ಷಿ ಮತ್ತೆ ಹುಳಿ ಬರುತ್ತೆ, ಇದಕ್ಕೆ ಆ ಹುಳಿ ಅಂಶ ದ್ರಾಕ್ಷಿ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ನಾನು ಒಂದು 5 ಸ್ವಲ್ಪ ಹಾಕೋದಷ್ಟೇ. ಓಕೆ. ಅಂದ್ರೆ ನೀವ್ ಹೇಳೋದು ದ್ರಾಕ್ಷಿ ಹುರಿದು ಹಾಕಿದ್ಮೇಲೆ ಹುಳಿ ಬರುತ್ತೆ ಅಲ್ಲ, ನಾವು ಈ ಸ್ವೀಟ್ ಹಾಕಿರ್ತೀವಿ, ನಾವು ಒಂದೆರಡು ದಿನ ಬಿಟ್ಟು ತಿಂದಾಗ ಅದು ಒಂಥರ ದ್ರಾಕ್ಷಿ ಹೇಳಲಿಕ್ಕಾಗಲ್ಲ, ದ್ರಾಕ್ಷಿ ಕಂಟೆಂಟ್ ಹುಳಿ ಅಲ್ಲ, ಹಾಗಾಗಿ. ಸರಿ. ಇದನ್ನ ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕಿದ್ರೆ ಮುಗ್ದೋಯ್ತಾ? ಎಲ್ಲ ಸ್ವಲ್ಪ ಕೆಂಪು ಕಲರ್ ಬರಬೇಕು. ಕೆಂಪಾಗಬೇಕಾ? ಸರಿ. ನೋಡಿ, ಗೋಡಂಬಿ ರೆಡಿ ಆಗಿದೆ. ಸೊ ಇದನ್ನ ಈಗ ನಾನು ಈಗ ಒಂದ್ಸತಿ ತಿರುಗಿಸ್ಬಿಡೋಣ. ಇವಾಗ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆಗತ್ತೆ. ಹೌದು, ಒಂದು 5 ನಿಮಿಷ ಬಿಟ್ರೆ ಗಟ್ಟಿ ಆಗುತ್ತೆ. ಇದಕ್ಕೆ ಒಂದು ಏನಾದರೂ ಸರ್ವ್ ಮಾಡೋ ಬೌಲಲ್ಲಿ ಮಾಡ್ಬೋದು, ಬಿಸಿ ಇರುತ್ತೆ. ಸ್ವಲ್ಪ ತಣ್ಣಗಾದ, ಯಾಕಂದ್ರೆ ಸ್ವೀಟಿನ ಅಂಶ ಬೆಲ್ಲದ ಮಾಡೋ ಸ್ವಲ್ಪ ನಿಧಾನ ತಣ್ಣಗಾಗೋದು. ಏನಾದರೂ ಅದು ಎಗರಿದ್ರೆ ನಮಗೆ ತುಂಬಾ ಬಿಸಿ ತಾಗುತ್ತೆ. ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು. ಇದು ಪರವಾಗಿಲ್ಲ, ಸರ್ವಿಂಗ್ ಬೌಲಲ್ಲಿ ಹಾಕ್ಬೋದು, ತೊಂದರೆ ಇಲ್ಲ. 1 ಸ್ಪೂನ್ ಕೊಡಿ ಮೇಡಮ್, ದೊಡ್ಡದೊಂದು. ಗಮ್ಮಂತ ಪರಿಮಳ ಬರ್ತಾನೆ ಇದೆ, ಬೆಲ್ಲದ್ದು, ಎಳ್ಳಿದ್ದು. ತಿಂದು ಟೇಸ್ಟ್ ನೋಡೋದೇ ಬೇಡ, ಅದರಲ್ಲಿ ಎಳ್ಳು ಹಾಕಿದರೆ ಬೆಲ್ಲ ಇದೆ ಗೊತ್ತಾಗುತ್ತೆ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ. ಇದು ಬಿಸಿ ಬಿಸಿಯಾದ ಎಳ್ಳವರೆ ಸವಿಯಲು ಸಿದ್ಧ ಆಗಿದೆ. ಟೇಸ್ಟ್ ನೋಡಿ. ಓಕೆ, ನಾನು ಟೇಸ್ಟ್ ನೋಡೋದಕ್ಕೂ ಸಿದ್ಧ ಆಗಿದ್ದೀನಿ. ಅವಾಗ ಹೇಳಿದಾಗೆ ಪರಿಮಳ ಅಂತೂ ಘಮ್ ಅಂತ ಹೊಡಿತಾ ಇದೆ ಮೂಗಿಗೆನೆ. ತುಂಬ ಸ್ವಾದಿಷ್ಟವಾಗಿದೆ, ಅದ್ಭುತವಾಗಿದೆ. ಎಷ್ಟೊಂದು ಘಮ ಇದೆ ಅಂದರೆ ಅದರಲ್ಲಿ 1 ಸ್ಪೂನಲ್ಲಿ ನಿಲ್ಸೋಕ್ಕಾಗಲ್ಲ. ಒಂದು ಕಪ್ಪು ಆರಾಮದಲ್ಲಿ ಖಾಲಿ ಮಾಡ್ಬೋದು. ತುಂಬ ರುಚಿಯಾಗಿ ಮಾಡಿದ್ದೀರಾ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಅವರೆಕಾಳದು 1 ಸ್ಪೂನಲ್ಲೇ 1 ಕಾಳು ತಿಂದೆ. ತುಂಬ ಥರ ಸಾಫ್ಟಾಗಿ ಒಳ್ಳೆ ಟೇಸ್ಟ್ ಇದೆ ಅವರೆಕಾಳಿಗೂ. ಅವರೆಕಾಳಿದು ಒಳ್ಳೆ ದೊಡ್ಡ ಫ್ಯಾನ್ ನಾನು, ತುಂಬ ಇಷ್ಟ ನನಗೆ. ಇವತ್ತು ಒಂದು ಇಷ್ಟದ ಒಂದು ತಿಂಡಿನೇ ಮಾಡಿದ್ದೀರಾ ನಮ್ಮ ಖಾನಾವಳಿಗೆ ಬಂದು. ತುಂಬ ರುಚಿಯಾಗಿಯೂ ಇದೆ. ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣ. ನಿಮಗೂ ಮತ್ತು ನಿಮ್ಮ ತಂಡದವರೆಗೂ ನನ್ನ ನಮಸ್ಕಾರಗಳು.